ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಇನ್ನು ಎಲ್ಲಿದ್ದಾರೆ ಅನ್ನುವ ಸುಳಿವು ಸಿಗದಿರುವ ಸಂದರ್ಭದಲ್ಲಿ ಅದರ ಸಂಬಂಧಿತ ಪ್ರಕರಣಗಳಲ್ಲಿ ತಳುಕು ಹಾಕಿಕೊಂಡು ಸಿಕ್ಕಾಕೊಂಡಿದ್ದ ಎಚ್.ಡಿ. ರೇವಣ್ಣಗೆ ಮಾತ್ರ ಇವತ್ತು ನ್ಯಾಯಾಲಯ ರಿಲೀಫ್ ಕೊಟ್ಟಿದೆ. ಕೆ.ಆರ್. ನಗರ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿಸಿದ ಆರೋಪವನ್ನು ಹೊತ್ತಿರುವ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಇವರಿಗೆ ಈಗ ಸದ್ಯಕ್ಕೆ ನ್ಯಾಯಾಲಯ ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದೆ. ಅಂದರೆ ಅರ್ಥ, ಸುದೀರ್ಘವಾದಂತಹ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತು ನ್ಯಾಯಾಲಯ ಇತ್ಯರ್ಥಗೊಳಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಹಲವು ಷರತ್ತುಗಳನ್ನು ಹಾಕಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು. ಷರತ್ತುಗಳಿಲ್ಲದ ಜಾಮೀನು ಇಲ್ಲಿಯವರೆಗೂ ಯಾವುದೂ ಇಲ್ಲ. ಷರತ್ತು ರಹಿತ ಜಾಮೀನು ಇರಲ್ಲ, ಷರತ್ತಿರಲೇಬೇಕು, ಏನಾದರೂ ಇರಬೇಕು, ಇಲ್ಲೂ ಇದೆ. ಆದರೆ ರೇವಣ್ಣ ಅವರಿಗೆ ಇವತ್ತು ಜಾಮೀನು ಸಿಕ್ಕರೂ ಬಿಡುಗಡೆಯ ಭಾಗ್ಯ ಮಾತ್ರ ಇಲ್ಲ. ಇನ್ನೂ ಒಂದು ರಾತ್ರಿ ಅವರು ಪರಪ್ಪನ ಅಗ್ರಹಾರವನ್ನೇ ಕಳೆಯಬೇಕು. ನಾಳೆ ಅದರ ಎಲ್ಲ ಜಾಮೀನು ಪ್ರಕ್ರಿಯೆಗಳು ಮುಗಿದ ನಂತರ ಮಧ್ಯಾಹ್ನ ಅಥವಾ ಸಂಜೆ ಬಿಡುಗಡೆ ಆಗಬಹುದು. ಈಗ ಸದ್ಯಕ್ಕಂತೂ ಅವರ 6 ದಿನಗಳ ಜೈಲು ವಾಸ ಟೆಕ್ನಿಕಲಿ ಪೂರ್ಣಗೊಂಡಿದೆ. ಪ್ರಾಕ್ಟಿಕಲ್ ಆಗಿ ನಾಳೆ ಹೊರಗೆ ಬರಬೇಕು. ಈ ವಿಚಾರಣೆ ವೇಳೆ ತನಿಖೆ ಪ್ರಗತಿಯ ವರದಿಯೊಂದನ್ನು ಕೇಳಲಾಯಿತು. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ SIT ಕೊಟ್ಟರು. ರೇವಣ್ಣ ಪರ ವಕೀಲರು ಆಕ್ಷೇಪ ಎತ್ತಿದ್ರು. ಕೊನೆಗೆ ನ್ಯಾಯಮೂರ್ತಿಗಳ ಸೂಚನೆಯ ಮೇರೆಗೆ ಅದರ ಪ್ರತಿಯನ್ನು ಅವರ ವಕೀಲರಿಗೆ ನೀಡಲಾಯಿತು. ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು ಎಂಬುದು SITಯ ವಕೀಲರ ವಾದ. ಯಾಕೆ ಎತ್ತ ಡ್ಯಾಶು. ಅದೇ ರೀತಿ ಕಕ್ಷಿದಾರರ ಪರವಾಗಿ ಅವರ ಕಕ್ಷಿದಾರರು ಅಂದರೆ ಆರೋಪಿ ಪ್ರಕರಣದಲ್ಲಿ ರೇವಣ್ಣ ಯಾಕೆ ಕೊಡಬೇಕು ಅನ್ನೋಕ್ಕೆ ಅವರ ವಾದ. ಹಾಗೆ ನೋಡಿದ್ರೆ ಬಹುದಿನಗಳ ನಂತರ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಒಂದು ಬೈಲ್ ಅಪ್ಲಿಕೇಶನ್ಗೆ ಇಷ್ಟೊಂದು ದೀರ್ಘವಾದಂತಹ ವಾದ ಪ್ರತಿವಾದ ನಡೆದಿರೋದು ಈಗಲೇ. ಭಾಳ ವರ್ಷ ಆಗಿತ್ತು, ನಾನು ಕೇಳಿರಲಿಲ್ಲ. ಅಫ್ಕೋರ್ಸ್ ಆ ಕಾಲದಲ್ಲಿ ಕೆಲವು ಪ್ರಕರಣಗಳಿಗೆ ಹೋಗಿ ಕೂತ್ಕೋತಾ ಇದ್ದಾಗ ನ್ಯಾಯಾಲಯದಲ್ಲಿ ನಾವು ಕೇಳ್ತಿದ್ವಿ ಗಂಟೆ ಇದನ್ನು. ಬಟ್ ಇತ್ತೀಚಿನ ದಿನದಲ್ಲಿ ನಾನು ಕೇಳಿರಲಿಲ್ಲ ಇಷ್ಟೊಂದು ದೀರ್ಘಕಾಲ ನಡೆಸಿದ್ದಾರೆ. ರೇವಣ್ಣ ಅವರ ಪರ ಹಿರಿಯ ನ್ಯಾಯವಾದಿ CV ನಾಗೇಶ್ ಅವರು ಪ್ರಖಂಡ ವಾದವನ್ನೇ ಮಂಡಿಸಿದ್ದಾರೆ. ಈಗ ಹೊಳೆನರಸೀಪುರದಲ್ಲಿ ಬೇಲ್ ಬಂತು ಅಂದ ಕೂಡಲೇ ಸಹಜವಾಗಿ ಅವರ ಅಭಿಮಾನಿಗಳು, ಅವರ ಆಪ್ತರು ಸಂಭ್ರಮಿಸ್ಕೊಂಡ್ರು. ಹೊಳೆನರಸೀಪುರದಲ್ಲಿ ಒಂದಷ್ಟು ಜನ ಪಟಾಕಿ ಹೊಡ್ಕೊಂಡ್ರು. ಅಶೋಕ್ ಪ್ರತಿಪಕ್ಷದ ನಾಯಕರು ಪ್ರತಿಕ್ರಿಯಿಸಿ ಈ ರೇವಣ್ಣ ವಿಚಾರದಲ್ಲಿ ಸರ್ಕಾರ ಆತ್ರ ತೋರಿಸ್ತು, ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಮಾಡಿಬಿಡ್ತು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು. ಅವರ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಕಿಡ್ನಾಪ್ ಕೇಸ್ ಏನು ಮೊಕದ್ದಮೆ ದಾಖಲಾಗಿತ್ತೋ ಆ ದಾಖಲೆಯಲ್ಲಿ ವಾದ ವಿವಾದಗಳನ್ನು ಕೋರ್ಟ್ ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟ್ ಘನ ನ್ಯಾಯಾಲಯವು ಇವತ್ತು ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ, ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂತ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತೆ 5 lakhs ಪರ್ಸನಲ್ ಬಾಂಡ್ ಇರುವಂತ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ರೇವಣ್ಣ ಅವ್ರಿಗೆ ಬೇಲಾಗಿದೆ. ಇವತ್ತು ಗೌರವಾನ್ವಿತ ನ್ಯಾಯಾಲಯ ಅವರಿಗೆ ಬೇಲನ್ನ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕಿ ರೇವಣ್ಣ ಅವ್ರನ್ನ ಬಂಧಿಸಬೇಕು, ದೇವೇಗೌಡರ ಕುಟುಂಬಕ್ಕೆ ಅವಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅಂದ್ರೆ ಈ ತರಾತುರಿಯಲ್ಲಿ ಯಾಕೆ ರೇವಣ್ಣ ಅವ್ರು ಬಂಧಿಸಬೇಕಾಯ್ತು? ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸತ್ಯ ಏನಿದೆ, ನ್ಯಾಯ ಏನಿದೆ, ಆ ರೀತಿ ಕ್ರಮ ತೆಗೆದುಕೊಳ್ಬೇಕಾಯ್ತು. ಎಲ್ಲೋ ಒಂದ್ ಕಡೆ ಪೊಲೀಸವರು SIT ಅವರು ಕಾಂಗ್ರೆಸ್ಸಿನ ಕೈಗೊಂಬೆ ರೀತಿ ಮಾಡಿ ತರಾತುರಿಯಲ್ಲಿ ಇವತ್ತು ಬಂಧನ ಮಾಡಿರೋದು ಇವತ್ತು ಬಯಲಿಗೆ ಬಂದಿದೆ. ಇವತ್ತೇನು ಮಾನ್ಯ ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಗಿರ್ತಕ್ಕಂಥ ವಿಚಾರ. ರೇವಣ್ಣ ಸಾಹೇಬ್ರದ್ದು ಯಾವುದೇ ತರದ ಕೈವಾಡ ಇಲ್ಲ. ರಾಜಕೀಯವಾಗಿ ಮಣಿಸ್ಬೇಕು ಅಂತ ಹೇಳಿ ಈ ರಾಜಕೀಯ ಷಡ್ಯಂತ್ರನ ಮಾಡಿ ಇವತ್ತು ರೇವಣ್ಣವ್ರನ್ನ ಸಿಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ರೇವಣ್ಣನ ಮೇಲೆ ಇಲ್ಲೂ ತಲ್ಲದ ಕಿಡ್ನಾಪ್ ಪ್ರಕರಣ ವರ್ಷ ಅವರನ್ನ ಜೈಲಿಗೆ ಕಳಿಸಿದ್ರು. ಅದು ಮಹಾ ಅಪರಾಧವಾಗುತ್ತದೆ. ಅವರು ಯಾವುದೇ ತಪ್ಪು ಸಹ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಇಡೀ ಹೊಳೆನರಸೀಪುರ ಜನತೆಗೆ ಎಲ್ರಿಗೂ ಖುಷಿಯಾಗಿದೆ. ನಮ್ಮ ಬಾಸ್ನ H.D. ರೇವಣ್ಣನವ್ರನ್ನ ಇದೇ ಸರ್ಕಲ್ನಲ್ಲಿ ಅವರು ಕಟ್ಟೊಟ್ಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕಳಂಕವಾಗಿದೆ ಅದನ್ನ ಆಲ್ರೆಡಿ ಇದು ಅವರವರ ಅಭಿಪ್ರಾಯಗಳು. ಜಾಮೀನು ಬಂದ ಕೂಡಲೇ ಆರೋಪಗಳು ಹೋಯಿತು ಅಂತಾನೂ ಅಲ್ಲ, ಜಾಮೀನು ಸಿಗದೆ ಒಳಗಡೆ ಇದ್ದರೆ ಆರೋಪವೆಲ್ಲ ಸ್ಥಿರವಾಯಿತು ಅಂತಾನೂ ಅಲ್ಲ. ಎರಡೂ ಅಲ್ಲ, ಎರಡಕ್ಕೂ ತನಿಖೆಗಳಾಗಬೇಕು.
ಈ ಪ್ರಕರಣದಲ್ಲಿ ಕಿಡ್ನ್ಯಾಪ್ ಕೇಸ್ನಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಪಡೆಯುವುದಕ್ಕೆ ಮೊದಲೇ ಅವ್ರನ್ನ ಬಂಧಿಸಲಾಗಿತ್ತು. ಈಗ ಬಂದಿರೋ ಪ್ರಾಬ್ಲಮ್ ಅಂದರೆ ಆ ಸಂತ್ರಸ್ತೆ ತನ್ನ ಹೇಳಿಕೆಯಲ್ಲಿ ರೇವಣ್ಣವ್ರ ಮೇಲೆ ಏನೂ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ಪ್ರಜ್ವಲ್ ಮೇಲೆ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೇನಾದ್ರು ಆದರೆ ಈ ಕೇಸ್ ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ, ಸ್ಕ್ವಾಶಿಂಗಿಗೆ ಹೋಗುತ್ತೆ, FIR ಗ್ಯಾರಂಟಿ. ಅಂದರೆ ರಿಕ್ವೆಸ್ಟು ನಾನು ಹೇಳ್ತೀನಿ, ನ್ಯಾಯಾಲಯ ಮಾಡತ್ತೆ ಅಂತಲ್ಲ. ಆಲ್ ರೈಟ್, ಅದಾಮೇಲೆ ನೋಡೋಣ ಕಾನೂನಿನ ಪ್ರಕ್ರಿಯೆ ಏನಾಗತ್ತೆ ಅಂತ. ಸದ್ಯಕ್ಕೆ ಅವರಿಗೆ ನ್ಯಾಯಾಲಯ ತುಂಬ ಫ್ರೀಡಮ್ ಆಗಿ ನೀವು ಹಾರುವ ಹಕ್ಕಿಯಂತೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತೇನು ಬಿಟ್ಟಿಲ್ಲ. 5 ಲಕ್ಷ ರೂಪಾಯಿನ ಮೌಲ್ಯದ ಬಾಂಡನ್ನು ಹೇಳಿದ್ದಾರೆ ಕೊಡಿ ಅಂತ, ಪ್ಲಸ್ ಒಂದು 2 ಶ್ಯೂರಿಟಿಗಳನ್ನು ಕೇಳಿದ್ದಾರೆ. ಎರಡನೇದು KR ನಗರ ತಾಲೂಕನ್ನು ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ದಾರೆ. KR ನಗರ ತಾಲೂಕನ್ನೇ ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಾಕ್ಷಿಗಳ ಮೇಲೆ ಒತ್ತಡ ಹೇರಬಾರ್ದು, ನಾರ್ಮಲ್ ಸ್ಟ್ಯಾಂಡರ್ಡ್ ಷರತ್ತದು. SIT ತನಿಖೆಗೆ ಸಹಕಾರ ಕೊಡಬೇಕು, ಎಗೈನ್ ಸ್ಟ್ಯಾಂಡರ್ಡ್ ಷರತ್ತದು. ಯಾವುದೇ ನ್ಯಾಯಾಲಯ ಯಾರಿಗೆ ಯಾವುದೇ ಹಂತದಲ್ಲಿ ಈ ರೀತಿಯ ಜಾಮೀನುಗಳನ್ನು ನೀಡಿದಾಗ ಈ ಬಾಂಡು, ಶ್ಯೂರಿಟಿ, ಸಾಕ್ಷಿಗಳ ಮೇಲೆ ಒತ್ತಡ ಮತ್ತು ತನಿಖೆಗೆ ಸಹಕಾರ ಕೊಡಬೇಕು, ದಟ್ ವಿಲ್ ಬಿ ಎ ನಾರ್ಮಲ್ ಪ್ರೊಸೀಜರ್. ಆ ಪ್ರಕಾರನೇ ನ್ಯಾಯಮೂರ್ತಿಗಳು ಮಾಡಿದ್ದಾರೆ ಅಂತ ಅನ್ಸತ್ತೆ. ಈ ಕಂಡೀಷನ್ಸ್ ಪೂರ್ತಿ ಆದ ನಂತರನೇ ರಿಲೀಸ್. ಅಲ್ಲಿ ಏನೂ ಇಲ್ಲ ಕಂಡೀಷನ್ ಪೂರ್ತಿ ಆಗಕ್ರಿ. ಸುಮ್ಮನೆ ನೀವು ಒಳ್ಳೆ ಹಿಂಗೆ ಹೊಡಿಬೇಡಿ, ಅದೇನೋ ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ನೋ ಟೈಪಲ್ಲಿ. ಬೆಳಗ್ಗೆ ಕೋರ್ಟ್ ಓಪನ್ ಆಗುತ್ತೆ, ಹೋಗ್ತಾರೆ, ಇಲ್ಲ ಬಾಂಡ್ ಕೊಡ್ತಾರೆ, ಶ್ಯೂರಿಟಿ ಕೊಟ್ಟು ಹೋಗ್ತಾರೆ ಅಷ್ಟೇ. ಇದೇನು ದೊಡ್ಡ ಇದಲ್ಲ ಅದು. ರೇವಣ್ಣಗೆ ಬೇಲನ್ನು ಯಾಕೆ ಕೊಡಬಾರ್ದು ಅಂತ SIT ಅವರೇನೋ ವಾದ ಮಾಡಿದ್ರು. ದೂರು ಕೊಡ್ತಾರೆ ಅಂತ ಗೊತ್ತಾಗಿ ಅವರು ಸಂತ್ರಸ್ತೆಯನ್ನು ಅಪಹರಿಸಿದ್ರು, ಆ ಲೇಡಿನ. ಇದು ಆಕೆ ಮೇಲೆ ಪ್ರಭಾವ ಬೀರುತ್ತೆ, ಇತರೆ ಜನರ ಮೇಲೆ. ಈ ಪ್ರಕರಣದಲ್ಲಿ ಇನ್ನು 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. 164 ಹೇಳಿಕೆ ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ದೂರುದಾರರು ನ್ಯಾಯಮೂರ್ತಿಗಳ ಮುಂಭಾಗದಲ್ಲಿ ನಿಂತುಕೊಂಡು ತಮ್ಮ ಹೇಳಿಕೆಯನ್ನು ದಾಖಲಿಸುವುದು. ಅಂದರೆ ಅರ್ಥ, ಪೊಲೀಸಿನವರ ಮುಂದೆ ಹೇಳಿಕೆಗಳನ್ನು ಕೊಟ್ಟರೆ ನಾಳೆ ಅದನ್ನು ವಾಪಸ್ ಪಡೆದ್ಬಿಡ್ಬೋದು, ನಾನು ಹಾಗೆ ಹೇಳಿಲ್ಲ ಅಂತ. ನ್ಯಾಯಾಲಯದಲ್ಲಿ ಸಾಮಾನ್ಯವಾಗಿ ನ್ಯಾಯಮೂರ್ತಿಗಳ ಮುಂದೆ ಆದಾಗ ಅದನ್ನು ರಿಟ್ರ್ಯಾಕ್ಟ್ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆಗಿಲ್ಲ ಅಂತಲ್ಲ, ಪ್ರಶ್ನೆ ಬೇರೆ, ಬಟ್ ಅದು ಸುಲಭ ಅಲ್ಲ ಅದು. ಹಾಗಾಗಿ 164 ಅಂತ ಇವರೆಲ್ಲ ಹೇಳೋದು. ಈಗಾಗಲೇ ಸಹ ಆರೋಪಿಗಳು ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾರೆ. ದ್ಯಾಟ್ಸ್ ಎ ವೆರಿ ಡಿಬೇಟಬಲ್ ಒನ್. ಪೊಲೀಸರ ಮುಂದೆ ಪೊಲೀಸರು ಬಂದ ನ್ಯಾಯಾಲಯಕ್ಕೆ ಹೇಳುವ ತಪ್ಪೊಪ್ಪಿಗೆಗಳು ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಗೆ ಅಂತೇನಿಲ್ಲ. ಪೊಲೀಸರ ಮುಂದೆ ಯಾವ ಹೇಳಿಕೆಗೆ ಬೇಕಾದ್ರೂ ಏನು ಬೇಕಾದ್ರೂ ಅವ್ರು ಸೈನ್ ಹಾಕಿರ್ಬೋದು. ಕೋರ್ಟಿಗೆ ಬಂದ ತಕ್ಷಣ ಇಲ್ಲ ನಾನು ಹಾಕಿಸಿದ್ರು, ನನ್ನ ಕೈಲಿ ಎದುರಿಸಿ ಇದು ತೊಂದರೆ ಕೊಡ್ತೀವಿ ಅಂದರು, ಹಾಕ್ಕೊಟ್ಟೆ ಅಂತೇಳಿ ರಿಟ್ರ್ಯಾಕ್ಟ್ ಮಾಡಿಬಿಡ್ಬೋದು ಅದನ್ನು. ದ್ಯಾಟ್ಸ್ ನಾಟ್ ವೆರಿ ಅಕ್ಸೆಪ್ಟಬಲ್ ಡಿಮಾಂಡ್. ಏನೋ ಅಪರಾಧ ಕೃತ್ಯದ ಗಂಭೀರತೆ ಪರಿಗಣಿಸಿ ಜಾಮೀನು ನಿರಾಕರಿಸಿ ಅಂದರು, ದಟ್ಸ್ ಓಕೆ. ಬೇಲ್ ಸಿಕ್ಕರೆ ಸಾಕ್ಷಿ ನಾಕ್ಷ ಮಾಡಿಬಿಡ್ತಾರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬಿಡ್ತಾರೆ ಅಂತ ಎಲ್ಲ ಅವ್ರದ್ದು ವಾದ. ಟ್ರಬಲ್ ಈಸ್ ಇಲ್ಲಿ ಸಾಕ್ಷಿಗಳ ನಾಶ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಕ್ಕೆ ರೇವಣ್ಣ ಮೇಲೆ ಇದ್ದಿದ್ದು 2 ಕೇಸು. ಒಂದು ಯಾವುದೋ ಹೊಳೆನರಸೀಪುರದಲ್ಲಿ, ಇನ್ನೊಂದು ಯಾವುದೋ KR ನಗರದ ಯಾವುದೋ ಒಂದು ಕಿಡ್ನ್ಯಾಪಲ್ಲಿ. ಅದರಲ್ಲಿ ಎಲ್ಲ ಪ್ರೊಟೆಕ್ಷನ್ನು ಬಂದಾಗೋಗಿದೆ. ಇನ್ನೇನು ಸಾಕ್ಷಿ ನಾಶ ಅಲ್ಲೇನು ಕಾಣಿಸ್ತಿಲ್ಲ ನನಗೆ. ಏನೋ ನ್ಯಾಯಾಲಯ ಬಹುಶಃ ಏನೋ ಪರಿಗಣಿಸಿ ಕೊಟ್ಟಿದೆ. CB ನಾಗೇಶ್ ಅವರು ಅಂದರೆ ರೇವಣ್ಣ ಪರ ಏನು ಹಲ್ಲೆ ಏನಾಗಿದೆ, ಮಾರಣಾಂತಿಕವಾಗಿ ಆಕೆ ಮೇಲೆ ಯಾವ ಹಲ್ಲೆಯೂ ಆಗಿಲ್ಲ. ದೈಹಿಕವಾಗಿ ಆಕೆಗೆ ಯಾವ ತೊಂದರೆ ಇಲ್ಲ, ಗಾಯ ಇಲ್ಲ. ಈ ಕೇಸಲ್ಲಿ ಕಿಡ್ನ್ಯಾಪ್ ಅಂದಾಗ ಬಹು ಸಹಜವಾಗಿ ಯಾರು ಯಾರಿಗೆ ಏನಾದ್ರು ಒಂದು ಬೇಡಿಕೆನೋ ಏನಾದ್ರು ಇಡಬೇಕಲ್ಲ, ಏನೂ ಇಲ್ಲ. ಒಬ್ಬರನ್ನ ಒಬ್ಬರು ತಮ್ಮ ವಶದಲ್ಲಿ ಇಟ್ಕೊಳ್ಳೋದಲ್ಲ ಪ್ರಶ್ನೆ, ಇಟ್ಕೊಂಡು ದೌರ್ಜನ್ಯ ಮಾಡೋದು, ಕಿರುಕುಳ ಕೊಡೋದು ಅವೆಲ್ಲ ಅಪರಾಧ. ಇಲ್ಲಿ ಯಾವ ಸಾಕ್ಷಿನೂ ಇಲ್ಲ. ದಯವಿಟ್ಟು ಜಾಮೀನು ಕೊಡಿ ಅಂತ ಅವ್ರು ಹೇಳಿದ್ರು. ನ್ಯಾಯಾಲಯ ಆಯಿತು ಅಂತ ಕನ್ಸಿಡರ್ ಮಾಡಿ ಜಾಮೀನನ್ನು ಕೊಟ್ಟಿದೆ. ಸರ್, ಈಗ KR ನಗರ ಪ್ರವೇಶ ಮಾಡಬಾರ್ದು ಅಂತ ಅಂದಿದ್ರಲ್ಲ ಸರ್, ಅಂದರೆ ಈ ಕೇಸ್ ಇತ್ಯರ್ಥ ಆಗುವವರೆಗೂ ಹೋಗಬಾರ್ದು ಅಂತನಾ ಹೇಗೆ ಸರ್? ಅಂಟಿಲ್ ದ ಕೋರ್ಟ್ ಟೆಲ್ಸ್, ಅಥವಾ ಇನ್ಯಾವುದಾದ್ರು ಹೈಯರ್ ಕೋರ್ಟ್ಸ್ ಅದನ್ನು ಮಾಡಿಫೈ ಮಾಡದೇ ಇದ್ದರೆ ಅಲ್ಲಿವರೆಗೂ ಅವರಲ್ಲಿಗೆ ಹೋಗುವ ಹಾಗಿಲ್ಲ. ಇತ್ಯರ್ಥ ಆಗುವವರೆಗೆ ಅಂತಲೂ ಅಲ್ಲ, ಗೊತ್ತಿಲ್ಲ, ಅಥವಾ ಮೊದಲು ಗೊತ್ತಿಲ್ಲ. ನ್ಯಾಯಾಲಯ ಆ ಕಂಡೀಷನನ್ನು ಇಟ್ಟಿರೋವರೆಗೆ ಅಥವಾ ಈ ಕಂಡೀಷನನ್ನು ಹೈಯರ್ ಕೋರ್ಟ್ ಯಾವುದಾದ್ರು ಮಾಡಿಫೈ ಮಾಡೋವರೆಗೆ ಅವರಲ್ಲಿಗೆ ಹೋಗಕೂಡ್ದು. ಹೋದರೆ ಇಟ್ ಬಿಕಮ್ಸ್ ವಯಲೇಷನ್ ಆಫ್ ದಿ ಬೇಲ್ ಕಂಡೀಷನ್. ಈ FIR ನಲ್ಲಿರೋ ಲೂಪ್ ಹೋಲ್ಸೇ ಇವತ್ತು SITಗೆ ಹಿನ್ನಡೆ. ನಾಟ್ ಕಾಮೆಂಟ್ ಆನ್ ಅದನ್ನೆಲ್ಲ ಹೇಳಲ್ಲ. ನಾನು ಕುತ್ಕೊಂಡು ಅದನ್ನು ಕಾಮೆಂಟ್ ಮಾಡೋಣ. ಜಡ್ಜ
ಇಲ್ಲ, ಇವತ್ತಿನ ನೀವು ವಾದದ ಕೇಳ್ತೀರಿ, ಸಂದರ್ಭದಲ್ಲಿ ಹಾ? ಅದೇ ಇತ್ತು ಸರ್, ವಾದದಲ್ಲಿ ಏನಾದ್ರು 365 ಮಾಡ್ಲಿ. ಅಂತ ಹಾಕಿದ್ದಾರೆ. ಸಾವಿರಾರು ಪ್ರೊಸೀಜರಲ್ ಲೂಪ್ ಹೋಲ್ಸ್ ಅನ್ನು ಸಾಮಾನ್ಯವಾಗಿ ಎಲ್ಲ ಡಿಫೆನ್ಸ್ ಅಡ್ವೊಕೇಟ್ಸ್ ಬಳಸ್ಕೋತಾರೆ. ಅದಾಗದೇ ಇದ್ದಂಗೆ ನೋಡ್ಕೋಬೇಕಾಗಿದ್ದು ತನಿಖಾಧಿಕಾರಿಗಳ ಕೆಲಸ. ಈ ಪ್ರಕರಣದಲ್ಲಿ ಅಂತಹ ಒಂದಷ್ಟು ಆದಂಗಿದೆ ಮೇಲ್ನೋಟಕ್ಕೆ. ಸ್ಕೂಟ್ರು ಅನ್ನೋದು, ಕಾರು ಅನ್ನೋದು, 4 ದಿನ ತಡವಾಗಿ 4 ದಿನ ಆಕೆನ ಕಿಡ್ನಾಪ್ ಮಾಡಿದ ಜಾಗದಿಂದ ಕರ್ಕೊಂಬಂದ್ವಿ ಅಂತ ಅಂತೀರಿ. ಕರ್ಕೊಂಬಂದ್ಮೇಲೆ 4 ದಿನ ಆಕೆ ಕೆಲ ರೆಕಾರ್ಡ್ ಮಾಡಿಸಲ್ಲ ಯಾವುದೇ ಸ್ಟೇಟ್ಮೆಂಟನ್ನು. 20 ವರ್ಷದ್ದು ಮಗನ ಕೈಲಿ ಕೊಡ್ತೀರಿ. ಮಗ ಬಂದು ಭೇಟಿ ಮಾಡೋಕ್ಕೆ ಜಾಗ ಕೊಡಲ್ಲ ಅಂತೀರಿ. ಆಕೆ ಎಲ್ಲಿದ್ದಾಳೆ ಅಂತ ಹೇಳಲ್ಲ ಅಂತೀರಿ. ಆಕೆ ಮೇಲೆ ಹಲ್ಲೆ ಇಲ್ಲ, ದೌರ್ಜನ್ಯ ಇಲ್ಲ. ಯಾವುದೇ ಡಿಮಾಂಡ್ ಆಕೆ ರೇವಣ್ಣನ ಮೇಲೆ ದೌರ್ಜನ್ಯ ಹಲ್ಲೆದ ಹೇಳ್ತಾ ಇಲ್ಲ. ಮಗ ತನ್ನ ದೂರಿನಲ್ಲಿ ರೇವಣ್ಣ ಅವರು ಹೇಳಿದ್ರು ಅಂತ ಇವ್ರು ಯಾರೋ ಕರ್ಕೊಂಡು ಹೋದ್ರು ಅಂತ ಹೇಳ್ತೀರಿ. ಇಂಥದ್ದು ಏನೇನೋ ಇದೆ. ಜನರಲಿ ಇವೆಲ್ಲ ಕ್ರಿಮಿನಲ್ ಕೇಸ್ಗಳಲ್ಲಿ ವಕೀಲರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವುಗಳನ್ನೆಲ್ಲ ಬಳಸ್ಕೊಳ್ಳೋದು ಉಂಟು. ತಪ್ಪಲ್ಲ ಅದು. ಅದು ಅವ್ರವ್ರದ್ದು ಬುದ್ಧಿವಂತಿಕೆಗಳು. ಅದಾಗ್ದಂಗೆ ನೋಡ್ಕೋಬೇಕಾಗಿದ್ದು ಅವ್ರ ಕೆಲಸ, ಪ್ರಾಸಿಕ್ಯೂಷನ್ ಕೆಲಸ. ಅದು ಅವ್ರದ್ದು ಮಾಡದೇ ಇದ್ರೆ ಅವರು ಹಣ ಮಣ್ಣು ತಿನ್ನಬೇಕಷ್ಟೇ. ನಾವೇನು ಮಾಡೋಕ್ಕಾಗುತ್ತೆ? ಬಟ್ ಈಗ ಕಾನೂನಾತ್ಮಕವಾಗಿ ಏನು ಸರ್ ಮುಂದೆ ಈ ಪ್ರಕರಣದಲ್ಲಿ? ಏನೂ ಇಲ್ಲ. ಕೇಸ್ ಮುಂದುವರಿಯುತ್ತೆ. ಚಾರ್ಜ್ ಶೀಟ್ ಆದರೆ ಆಗಬೇಕು. ಒಂದು ವೇಳೆ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಅಂಥ ದೊಡ್ಡ ಧೈರ್ಯವೋ ಅಥವಾ ಆ ರೀತಿಯ ವಿಪರೀತ ಆಸಕ್ತಿಗಳು ಏನಾದ್ರು ಇದ್ದರೆ ಇವರಿಗೆ ಬೇಲ್ ಕೊಟ್ಟಿದ್ದು ತಪ್ಪು ಅಂತೇಳಿ ಚಾಲೆಂಜ್ ಮಾಡ್ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು. ಹೋಗ್ಲಿಕ್ಕಿಲ್ಲ ಅನ್ಸತ್ತೆ ನನಗೆ ಈ ಪ್ರಕರಣದಲ್ಲಿ, ಗೊತ್ತಿಲ್ಲ. ಕ್ಯಾನ್ಸಲ್ ದಿ ಬೇಲ್ ಅಂತ ಏನಾದ್ರು ಹೋಗಬೇಕು, ಹೈಕೋರ್ಟ್ಗೆ ಹೋಗಬೇಕು. ಆಬ್ವಿಯಸ್ಲಿ ಹೋಗ್ಲಿಕ್ಕಿಲ್ಲ ಅನ್ಸತ್ತೆ ಮೇಲ್ನೋಟಕ್ಕೆ ಈ ಕೇಸಲ್ಲಿ, ಗೊತ್ತಿಲ್ಲ ನನಗೆ. ಅದು ಬಿಟ್ಟರೆ ವಿಚಾರಣೆ ಆಗಬೇಕು, ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಆಗಬೇಕು, ಚಾರ್ಜ್ ಶೀಟ್ ರೆಡಿ ಆಗಬೇಕು, ಒಳಕ್ಕೆ ಹೋಗಬೇಕು. ಈ 2 ಪ್ರಕರಣದಲ್ಲಿ ಪ್ರಜ್ವಲ್ ಕತೆ ಬೇರೆ. ಅದು ಆತ ಬಂದ ಮೇಲೆ ಮುಂದುವರಿಯೋ ಕೇಸು. ಎಸ್. ಇನ್ನು ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣಕ್ಕೆ ನಿನ್ನೆ ಟ್ವಿಸ್ಟ್ ಸಿಕ್ತು. ಕಿಡ್ನಾಪ್ ಸಂತ್ರಸ್ತೆ ಅಂತ ಹೇಳಲಾದ ಮಹಿಳೆ ಎಸ್ಐಟಿಗೆ ಸಿಗುವಂತಹ ಮುನ್ನ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ರು. ಇದನ್ನ ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಆ ವಿಡಿಯೋದಲ್ಲಿ ಇತ್ತು. ಇದು ನಾನಾ ಚರ್ಚೆಗೆ ಎಡೆ ಮಾಡಿಕೊಡ್ತು. ಇಂದು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ವೇಳೆಯೂ ಈ ವಿಚಾರ ಚರ್ಚೆಗೆ ಬಂತು. ರೇವಣ್ಣ ಪರ ವಕೀಲರು ಇದು ಸ್ವಇಚ್ಛಾ ಹೇಳಿಕೆ ಅಂತ ಪ್ರತಿಪಾದಿಸಿದ್ರು. ಆದರೆ ಎಸ್ಐಟಿ ಪರ ವಕೀಲರು ಮಾತ್ರ ಇದು ಒತ್ತಡ, ಜೀವ ಭಯದಲ್ಲಿ ಸಂತ್ರಸ್ತೆ ನೀಡಿದ ಹೇಳಿಕೆಯಾಗಿದೆ. ಈ ವಿಚಾರವನ್ನ ಸಂತ್ರಸ್ತೆ 164 ಹೇಳಿಕೆಯಲ್ಲೂ ಪ್ರಸ್ತಾಪ ಮಾಡಿದ್ದಾರೆ ಅಂತ ಪ್ರತಿವಾದವನ್ನ ಮಾಡಿದ್ರು. ಈ ಮಧ್ಯೆ ಮೈಸೂರಿನಲ್ಲಿ ಸಾರಾ ಮಹೇಶ್ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಆರೋಪವನ್ನು ಮಾಡಿದ್ರು. ಕಿಡ್ನಾಪ್ ಕೇಸ್ ದಾಖಲಾಗುವ ಮುನ್ನವೇ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಅವರನ್ನ ಎಸ್ಐಟಿ ವಶಕ್ಕೆ ಪಡ್ಕೊಳ್ತು ಅಂತ ಆಪಾದಿಸಿದ್ರು. ಅಲ್ಲದೆ ದೂರು ಕೊಟ್ಟ ಯುವಕ ಎಲ್ಲಿದ್ದಾನೆ ಅಂತ ಪ್ರಶ್ನಿಸಿದ್ರು. ಆತನಿಂದ ಖಾಲಿ ಪೇಪರ್ಗೆ ಸಹಿ ಹಾಕಿಸಿಕೊಳ್ಳಲಾಗಿದೆ ಅಂತ ಆರೋಪಿಸಿದ್ರು. ಈ ಮಧ್ಯೆ ಪ್ರಕರಣದ 2ನೇ ಆರೋಪಿ ಸತೀಶ್ ಬಾಬುರನ್ನ ಎಸ್ಐಟಿ ಮತ್ತೆ 4 ದಿನ ಕಸ್ಟಡಿಗೆ ಪಡೆದುಕೊಂಡಿದೆ. ರಾತ್ರಿ 9 ಗಂಟೆ 5 ನಿಮಿಷಕ್ಕೆ FIR ಆಗುತ್ತೆ ರೇವಣ್ಣವ್ರ ಮೇಲೆ. ಬೆಳಿಗ್ಗೆ 12ವರೆಗೇನೆ ಸತೀಶ್ ಬಾಬುನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಕಂಪ್ಲೇಂಟ್ ಕೊಟ್ರಲ್ಲ, ಆ ಹುಡುಗ ಎಲ್ಲಿದ್ದಾರೆ? ಖಾಲಿ ಪೇಪರ್ ಸೈನ್ ಹಾಕೊಂಡ್ರು. ನಿಜವಾಗಿ ಅಪಹರಣ ಆಗಿದ್ರೆ ಕಂಪ್ಲೇಂಟ್ ಕೊಟ್ಟವನಂತವ್ರು ಎಲ್ಲಿದ್ದಾರೆ? ಮಹಿಳೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರು, ಕುರಿ ಮೇಯಿಸ್ಕೊಂಡಿದ್ರು ಅಂತ ಹೇಳಿದ್ರು. ಹಾಗಿದ್ರೆ ಅಪಹರಣ ಹೇಗಾಗುತ್ತೆ? ಆಲ್ರೈಟ್. ಈ ಮಾಧ್ಯಮಗಳ ಮುಂದೆ ನಿಮಗೆ ತೋಚಿದ್ದಂತಹ ವಾದ ಪ್ರತಿವಾದಗಳನ್ನು ಮಾಡಿದ್ರೆ ಸಾರ್ವಜನಿಕರಿಗೆ ಹೇಳ್ಕೋಬೋದು ಅಷ್ಟೇ. ಕಾನೂನಾತ್ಮಕವಾಗಿ ಅದು ಯಾವುದಕ್ಕೂ ಗುಲಗಂಜಿಯಷ್ಟು ಬೆಲೆ ಇಲ್ಲ. ದೂರದಾರರು ಎಲ್ಲಿ? ದೂರದಾರ ಇಲ್ಲೇ ಇರಬೇಕು ಅಂತ ಎಲ್ಲಿದೆ? ಹಾಗೇನಿಲ್ಲ. ಸಂತ್ರಸ್ತೆದಾದ್ರೂ ಬೇರೆ ವಿಚಾರ. ದೂರದಾರದ್ದು ನಿಮ್ಮ ಮುಂದೆನೇ ಇರಬೇಕು ಅಂತ ಎಲ್ಲಿದೆ? ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ಬೋದು ಬೇಕಾದ್ರೆ. ಹಾಗಾಗಿ ಇವೆಲ್ಲ ಅವ್ರವ್ರಿಗೆ ಬೇಕಾಗಿದ್ದ ರೀತಿ ಅವ್ರವ್ರು ಮಾತಾಡ್ಕೋಬೋದು. ಆ ಲೇಡಿ ಕೊಟ್ಟಿರೋ ಹೇಳಿಕೆ ಏನಿದೆ, ನೆನೆ ಓಡಾಡಿರೋಂಥ ವಿಡಿಯೋ, ದ್ಯಾಟ್ ಹ್ಯಾಸ್ ಟು ಬಿ ವೆರಿಫೈಡ್ ಓನ್ಲಿ ಫ್ರಮ್ ದಿ ಬ್ಯಾಕ್ಗ್ರೌಂಡ್ ಆಫ್ ಹರ್ 164. ನ್ಯಾಯಾಧೀಶರ ಮುಂದೆ ಏನು ಕೊಟ್ಟಿದ್ದಾರೇನೋ ಅದರ ಮೇಲೆ. ಯಾಕಂದರೆ ಈ ಪ್ರೈವೇಟ್ಲಿ ರೆಕಾರ್ಡೆಡ್ ಹೇಳಿಕೆಗೆ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಆಗಿರೋ ಹೇಳಿಕೆಗಿಂತ ಹೆಚ್ಚು ಮೌಲ್ಯ ಬರಲಿಕ್ಕಾಗಲ್ಲ ಕಾನೂನು ಪ್ರಕಾರ. ನಾಳೆ ಆಕೆ ಅದಕ್ಕೆ ಸ್ಟಿಕ್ ಆಗ್ತಾರೋ ಸ್ಟಿಕ್ ಆಗಲ್ವೋ, ಕ್ರಾಸ್ ಎಕ್ಸಾಮಿನೇಷನ್ ಅಥವಾ ಕೋರ್ಟಿಗೆ ಬಂದಾಗ ಆಕೆ ಏನು ಹೇಳ್ತಾರೋ ಬಿಡ್ತಾರೋ, ಅದರಲ್ಲಿ ಯಾವ ಏರ್ಪೇರ್ಗಳು ಬರುತ್ತವೋ ಅವೆಲ್ಲ ಬೇರೆ ವಿಚಾರ. ನೋಬಡಿ ಕ್ಯಾನ್ ಸೇ ಪ್ರೈವೇಟ್ಲಿ ರೆಕಾರ್ಡೆಡ್ ಇದನ್ನು 164ಗಿಂತ ಹೆಚ್ಚು ಮೌಲ್ಯದ್ದದು ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ಏನೋ ದಟ್ ದೀಸ್ ಆರ್ ಆಲ್ ಪೊಲೀಸ್ ಇನ್ವೆಸ್ಟಿಗೇಷನ್ಸ್. ಮುಂದೆ ಅವ್ರು ಏನೋ ಒಂದು ಅದನ್ನು ಮಾಡ್ತಾರೆ, ಮಾಡಲಿ. ರೇವಣ್ಣ ಪರ ಇವತ್ತು ವಾದ ಮಾಡ್ಕೋತಿದ್ದಾಗ ಕೋರ್ಟಲ್ಲಿ ಸಂತ್ರಸ್ತೆ ಯೂಟರ್ನ್ ಅಂತ ಮಾಧ್ಯಮದಲ್ಲಿ ಬಂದಿದೆ. ಕೋರ್ಟನ್ನು ತಪ್ಪದಾರಿಗೆ ಎಳೆಯೋ ಪ್ರಯತ್ನ ಆಗ್ತಿದೆ. 164 ಹೇಳಿಕೆಯಲ್ಲಿ ಅವರೆಲ್ಲ ಹೇಳಿದ್ದಾರೆ, ಎಲ್ಲ ವಿವರಿಸಿದ್ದಾರೆ. ಒತ್ತಡ, ಜೀವ ಭಯ, ಹೀಗೆ ಯಾವ ರೀತಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ತೋಟದ ಮನೆಯಲ್ಲಿ ಈಗ ವಿಡಿಯೋ ವೈರಲ್ ಆಗಿರೋ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸ್ವಇಚ್ಛಾ ಹೇಳಿಕೆಯನ್ನು ಯಾರು ಬದಲಿಸೋಕ್ಕಾಗಲ್ಲ ಅಂತೆಲ್ಲ SITಯ ವಾದ.
ಸಿ ಎಕ್ಸ್ ಸ್ಟೇಟ್ಮೆಂಟ್ಗೆ ಸ್ಯಾಕ್ರಸೆಂಟ್ ಇದೆ, ಅದು ಪವಿತ್ರವಾದದ್ದು ಅಂತನ್ನೋ ಕಾರಣಕ್ಕೆ ಅದು ಬದಲಾಗುವುದೇ ಇಲ್ಲ, ಬದಲಾಗಲ್ಲ, ಅಕ್ಸಕ್ಕೆ ಆಗಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಹಂಗೆ ಹೇಳೋಕ್ಕಾಗಲ್ಲ. ನಾವು ವಿ ಹ್ಯಾವ್ ಸೀನ್ ಆಲ್ ದಿಸ್ ಇನ್ ದಿ ಪಾಸ್ಟ್. ನಾವು ಹಿಂದೆ ನೋಡಿದ್ದೀವಿ ಇಂಥ ಪ್ರಕರಣಗಳಲ್ಲಿ ಏನೇನು ಆಗಿದೆ ಕೆಲವು ಕೇಸ್ಗಳಲ್ಲಿ ಅಂತ. ಸ್ಟಿಲ್ ಆ ಲೇಡಿ ಮೇಲೆ ಡಿಪೆಂಡ್ ಆಗುತ್ತೆ ವಾಟ್ ಸ್ಟ್ಯಾಂಡ್ ಶಿ ವಿಲ್ ಟೇಕ್ ಅನ್ನೋದು ಆಕೆ ಮೇಲೆ. ಆದರೆ ರೇವಣ್ಣ ಪರ ಇರೋ ವಾದದಲ್ಲಿ ಸಂತ್ರಸ್ತೆ ನೀಡಿರುವ ಹೇಳಿಕೆ ಮಾಧ್ಯಮದಲ್ಲಿ ಬರ್ತಾ ಇದೆ, ನನ್ನನ್ನು ಯಾರೂ ಅಪಹರಿಸಿಲ್ಲ ಅಂತ ಮಹಿಳೆ ಹೇಳಿದ್ದಾರೆ. ಇದು ಮಹಿಳೆಯ ಸ್ವಇಚ್ಛಾ ಹೇಳಿಕೆ. ಓಕೆ, ಸ್ವಇಚ್ಛಾ ಹೇಳಿಕೆಯೋ ಅಲ್ಲವೋ ಅನ್ನೋದನ್ನ ಆಕೆನೇ ಹೇಳಬೇಕು. ನಾಳೆ ಎಲ್ಲರೂ ಅವಕಾಶ ಸಿಕ್ಕಿದಾಗ ನ್ಯಾಯಾಲಯದಲ್ಲಿ ಇರಬಹುದು, ಇಲ್ಲದೆಯೂ ಇರಬಹುದು, ಐ ಕೆನಾಟ್ ಡಿನೈ. ಬಿಕಾಸ್ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ರೇವಣ್ಣ ಮನೆಯಲ್ಲಿ 10 ವರ್ಷದಿಂದ ಅವ್ರು ಕೆಲಸ ಮಾಡಿದ್ದಾರೆ. ಅಷ್ಟು ವರ್ಷ ಕೆಲಸ ಮಾಡಿದಾಗ ಮೆಸೇಜ್ ಮಾಡಿದಾಕೆ ಮೆಸೇಜ್ ನೀಡಿದಾಗ ಕೊಟ್ಟಕ್ಕೆ ಬರಲ್ವಾ? ಅವ್ರ ಅಪಹರಣ ಮಾಡೋಕ್ಕಾಗತ್ತಾ? ಮಹಿಳೆಯರ ಮುಂದೆ ಪ್ರಜ್ವಲ್ ಮೇಲೆ ಮಾತ್ರ ಆಕೆ ಆರೋಪ ಮಾಡಿರೋದು, ರೇವಣ್ಣ ಮೇಲೇನು ಮಾಡಿಲ್ಲ ಅಂತ. ದಾಟ್ಸ್ ಎಕ್ಸಾಕ್ಟ್ಲಿ ದ ಟ್ರಬಲ್ ಈ ಕೇಸಲ್ಲಿ ಅಂತ ಕಾಣುತ್ತೆ. ಅನ್ಲೆಸ್ ದಿ SIT ಕ್ಯಾನ್ ಪ್ರೂವ್ ದಿ ಕನೈವೆನ್ಸ್ ಆಫ್ ರೇವಣ್ಣ ಇನ್ ಟರ್ಮ್ಸ್ ಆಫ್ ಎ ಕಿಡ್ನ್ಯಾಪಲ್ಲಿ ಅನ್ನೋದನ್ನು ಬಿಟ್ಬಿಟ್ರೆ ಆಕೆ ರೇವಣ್ಣ ಅವ್ರ ಮೇಲೆ ಯಾವುದೇ ಆದಂಥದ್ದು ಲೈಂಗಿಕ ದೌರ್ಜನ್ಯ ಆರೋಪಗಳನ್ನು ಮಾಡ್ತಾ ಇಲ್ಲ ಅನ್ನೋದಾದರೆ ಇಟ್ ವಿಲ್ ಬಿ ಎ ಟಫ್ ಕೇಸ್. ಡೆಫಿನೆಟ್ಲಿ ಮುಂದೆ ಹೋಗ್ತಾ ಇನ್ವೆಸ್ಟಿಗೇಷನ್ಗೆ. ಇನ್ನು ಪೆನ್ಡ್ರೈವ್ ವೈರಲ್ ಸಂಬಂಧ ಮೊನ್ನೆ ರಾತ್ರಿ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡರ ಬೆಂಬಲಿಗರಿಬ್ಬರನ್ನ SIT ಬಂಧಿಸಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರೀತಂ ಗೌಡ, ನಮ್ಮವರು ಅಮಾಯಕರು ಅಂತ ಸಮರ್ಥನೆ ಮಾಡಿಕೊಂಡ್ರು. ಹಾಸನದಲ್ಲಿ ಯುವಕರಿಂದ ಹಿಡಿದು ಮುದುಕರವರೆಗೂ ಎಲ್ಲರ ಮೊಬೈಲಲ್ಲೂ ವಿಡಿಯೋ ಇದೆ. ಬರೀ ಇಬ್ಬರನ್ನ ಬಂಧಿಸುವುದರ ಹಿಂದೆ ಯಾವ ಕಾರಣ ಇದೆ ಅಂತ ಜಗತ್ತಿಗೆ ಗೊತ್ತು ಅಂತ ಹೇಳಿದ್ರು. ಈ ಮೂಲಕ SIT ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ಆರೋಪಿಸಿದ್ರು. ಇನ್ನು ಈವರೆಗೂ ನವೀನ್ ಗೌಡ ಕಾರ್ತಿಕ್ನನ್ನ ಬಂಧಿಸದ SIT ನಡೆಯೂ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಪ್ರತಿದಿನ ಬ್ರೀಫಿಂಗ್ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ SIT ನೋಡಿಕೊಳ್ಳುತ್ತೆ ಅಂತ ಹೇಳಿದ್ರು. ಪೆನ್ಡ್ರೈವ್ ಪ್ರಕರಣ ರಾಷ್ಟ್ರ ದೇಶದ ಸಮಸ್ಯೆ ಅಲ್ಲ, ಅದು ವೈಯಕ್ತಿಕ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ. ನೀವು ಇವತ್ತು ಪೆನ್ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದ್ದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ಇದೇ ಮಾನದಂಡದಲ್ಲಿ ಪ್ರತಿ ದಿವಸ ಏನು ಬ್ರೀಫಿಂಗ್ ಪ್ರತಿ ದಿವಸ ಏನು ಬ್ರೀಫಿಂಗ್ ಮಾಡಿ ರಾಷ್ಟ್ರೀಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಯಾವ ಸಮಾಜದ ಸಮಸ್ಯೆ ಅಲ್ಲ. ಅದು ವೈಯಕ್ತಿಕ ಆಗಿದೆ. ಅದಕ್ಕೆ ಪೊಲೀಸರಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ. ಅದನ್ನೇನು ಅಷ್ಟು ನಾವು ಜೇಮ್ಸ್ ಬಾಂಡ್ ಥರ ಅದನ್ನು ಹಾಗೆ ಹಿಗ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ. ಅದು ನೋಡೋಣ ಎಲ್ಲೆಲ್ಲಿ ಸುತ್ತಾಕಿ ಕೊನೆಗೆ ಯಾರಿಗೆ ಬರ್ತೈತೆ ಅಷ್ಟೇ. ಅದು CBI ಕೊಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರ ಮೊಬೈಲಲ್ಲಿರೋ ಹಾಗೆ ಇವ್ರ ಮೊಬೈಲ್ ಇಲ್ಲದೆ ಅಂತ ಜನರಲೈಸ್ ಮಾಡೋದು ಹೇಗೆ? ದಟ್ಸ್ ಅ ಪ್ರಾಬ್ಲಮ್. ಈ ವಿಡಿಯೋಗಳೇನಿವೆ ಇದನ್ನು ಹಂಚುವುದು ಒಂದು ಹಂತದ ಅಪರಾಧ. ಹಂಚಿಕೆಯಾಗಿ ನನ್ನ ಬಳಿಗೆ ಬಂದಿದ್ದನ್ನು ಇನ್ನಷ್ಟು ವಿತರಿಸುವುದು ಇನ್ನೊಂದು ಹಂತದ ಅಪರಾಧ. ಆದರೆ ಹಂಚಿಕೆ ಅಥವಾ ವಿತರಣೆಯ ಮೂಲಕ ನನ್ನ ಮೊಬೈಲಕ್ಕೆ ಬಂದಾಗ ನೋಡಿದ್ದು ಮಾರಲಿ ನೀವೇನು ಬೇಕಾದ್ರೂ ಹೇಳ್ಬೋದು, ನೀವು ಯಾಕಾದ್ರೂ ನೋಡಕ್ಕೆ ಹೋದ್ರಿ ಬಿಟ್ರಿ ಅಂತ. ಬಟ್ ಲೀಗಲಿ ವೆರಿ ಟಫ್ ಟು ಸೇ ಇಟ್ಸ್ ಎನ್ ಅಫೆನ್ಸ್ ಅಂತ. ಫಾರ್ವರ್ಡ್ ಆಗ್ತಾ ಇದ್ರೆ ಇಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಈಗ ಅಂತಂದರೆ, ಇವ್ರದ್ದು ಮೊಬೈಲ್ಗಳಲ್ಲಿ ವಿಡಿಯೋ ಇದೆ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಐ ಡೋಂಟ್ ನೋ ನೀವು ಅಂಡರ್ ವಾಟ್ ಕ್ಲಾಸ್ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ. ನಾಳೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಅವ್ರ ಮೊಬೈಲಲ್ಲಿ ಇದೆ ಅನ್ನೋ ಕಾರಣಕ್ಕೆ ಮಕಾಡೆ ಮಲ್ಕೊಳ್ಳುತ್ತೆ ನಿಮ್ಮ ಕೇಸಾಗ. ಮೊಬೈಲಲ್ಲಿ ಇದ್ದರೆ ಅಪರಾಧ ಆಗಬೇಕು ಅಂತೇನಿಲ್ಲ. ವೈರಲ್ ಮೂಲ ಇವರು ಅಂತಾನೂ ಪತ್ತೆ ಮಾಡೋದು ಹೇಗೆ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಪದೇ ಪದೇ ನ್ಯಾಯಾಲಯಗಳಲ್ಲಿ ಈ ರೀತಿಯ ವಿಚಾರಗಳು ಬಂದಾಗ ಚರ್ಚೆಗಳಾಗಿ ಒಂದಿಷ್ಟು ಅಬ್ಸರ್ವೇಷನ್ಸು, ಕಾಮೆಂಟ್ಸು ಅಥವಾ ಜಡ್ಜ್ಮೆಂಟ್, ಪಾರ್ಟ್ ಆಫ್ ದ ಜಡ್ಜ್ಮೆಂಟ್ ಆಗಿ ಬಂದಿದೆ. ಪೋರ್ನ್ ಅಂದರೆ ಲೈಂಗಿಕವಾದಂತಹ ದೃಶ್ಯಗಳು ಖಾಸಗಿಯಲ್ಲಿ ವೀಕ್ಷಣೆಗೆ ಒಳಪಟ್ಟಿದ್ದರೆ ಅದು ಅಪರಾಧವಲ್ಲ ಅನ್ನೋ ಹೆಚ್ಚು ಕಡಿಮೆ ತೀರ್ಮಾನಕ್ಕೆ ನ್ಯಾಯಾಲಯಗಳು ಬಂದ್ಬಿಟ್ಟಿವೆ. ನಾನು ಐ ರಿಪೀಟ್ ದಿಸ್, ಲೈಂಗಿಕವಾಗಿ ಇರಬಹುದಾದ ಚಿತ್ರಗಳನ್ನು ಖಾಸಗಿಯಾಗಿ ವೀಕ್ಷಣೆ ಆಗಿದ್ದರೆ ಅದು ಅಪರಾಧವಾಗಲ್ಲ ಅನ್ನೋಂಥ ಹೆಚ್ಚು ಕಡಿಮೆ ತೀರ್ಮಾನಕ್ಕೆ ನ್ಯಾಯಾಲಯಗಳು ಬಂದಾಗಿದೆ. ಆದರೆ ಅದನ್ನು ಬಹಿರಂಗವಾಗಿ ತೋರಿಸುವುದು, ಹೇಳುವುದು, ಮಾಡುವುದು, ಅದನ್ನು ಪ್ರಸರಿಸುವುದು
ಹಂಚೋದು ಅದು ಅಪರಾಧ. ಈ ಮೊಬೈಲ್ಗಳಲ್ಲಿ ಎಲ್ಲಿಂದಾನೋ ಬಂದು ಲ್ಯಾಂಡ್ ಆಗಿದ್ದಿತ್ತು ಅನ್ನೋದಾದರೆ ಐ ಡೋಂಟ್ ಥಿಂಕ್ ದಿ ಕೋರ್ಟ್ಸ್ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆಗೋದನ್ನ. ನಂಗೆ ಗೊತ್ತಿಲ್ಲ ಇವ್ರನ್ನೆಲ್ಲ ಯಾವ ಲೆಕ್ಕಾಚಾರದ ಮೇಲೆ ಅರೆಸ್ಟ್ ಮಾಡ್ಕೋತಿದ್ದಾರೆ ಅಂತ. ವೈರಲ್ ಕಾರಣ ಇವರೇ ಅಂತ. ಸರಿ, ವೈರಲ್ ಕಾರಣ ಇವರೇ ಅನ್ನೋದು ಅವರ ದಾಟ್ ದೇ ಹ್ಯಾವ್ ಟು ಪ್ರೂವ್ ವೈರಲ್ ಕಾರಣ ಇವರು ಅಂತ. ಹೇಗೆ ಇದು ಒಂದು, ಹೇಗೆ ಮಾಡಿದ್ದಾರೆ, ವೈರಲ್ ಮಾಡಿದಾರಾ, ಅವ್ರ ಮೊಬೈಲಿಂದ ಫಾರ್ವರ್ಡ್ ಆಗಿದೆಯಾ ಅದು ಯಾರ್ಯಾರಿಗಾದ್ರೂ ಡ್ಯಾಶ್ 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 ಅಂತ. ಆಗ ಇವರಿಬ್ಬರೇ ವೈರಲ್ ಮಾಡಿದ್ದಕ್ಕೆ ಜವಾಬ್ದಾರಿ ಆಗಲ್ಲ, ಬೇರೆ ವೈರಲ್ ಮಾಡಿರುವ ಆರೋಪದವ್ರನ್ನೂ ನೀವು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ಬೇಕು. ದಿಸ್ ಈಸ್ ವೇರ್ ನಾನು ರಿಪೀಟೆಡ್ಲಿ ಹೇಳ್ತಾ ಇರೋದು, ನಿಷ್ಪಕ್ಷಪಾತವಾದ ತನಿಖೆ 2 ಹಂತಗಳಲ್ಲಿ ನಡೆಯಲೇಬೇಕು. ಒಂದು, ಮಾಡಿರುವ ಆರೋಪಿ ಕಚಡ, ಎರಡನೇದು ಹಂಚಿರುವ ಆರೋಪಿ ಕಚಡ. ಡೌಟ್ ಇಲ್ಲ, ಅನುಮಾನನೇ ಇಟ್ಕೋಬೇಡಿ. ಮಾಡಿರುವವರು ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಬಂದಿದ್ದರೆ ಅದನ್ನು ಹಂಚಿ ಮುಖದ ಸಮೇತ ಅದನ್ನು ಮಾಸ್ಕು ಮಾಡದೆ ಹಂಚಿರೋರು ಹೆಣ್ಣು ಕುಲಕ್ಕೆ ಮಾಡಿರುವ ಇನ್ನೊಂದು ಅಪರಾಧ, ಅವಮಾನವೇ. ಹಾಗಾಗಿ ಇಬ್ಬರನ್ನೂ ಸಮಕಾಲದಲ್ಲಿ ನೀವು ನೋಡದೇ ಇದ್ದರೆ ನಿಮಗೆ ಬೇಕಾದವ್ರನ್ನ ಪಿಕ್ ಆ್ಯಂಡ್ ಚೂಸ್ ಚೆರ್ರಿ ಚೆಕ್ ಮಾಡ್ತೀನಿ ನಾನು ಇದರಲ್ಲಿ ಅಂತ ಅನ್ನೋ ಥರ ನೀವು ಅರೆಸ್ಟ್ ಮಾಡ್ಕೊಳಕ್ಕೆ ಹೋದರೆ ಈ ಇನ್ವೆಸ್ಟಿಗೇಷನ್ ಎಕ್ಸ್ಟ್ರೀಮ್ಲಿ ಪಕ್ಷಪಾತ ಅಂತಾನು ಅಥವಾ ರಾಜಕೀಯದ ನೆರಳಿದೆ ಇದರಲ್ಲಿ ಅಂತಾನು ಬಹು ಬೇಗ ಬ್ರ್ಯಾಂಡ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ. ಯು ಕೆನಾಟ್ ಚೆರ್ರಿ ಪಿಕ್ ಇದರಲ್ಲಿ. ಇಷ್ಟ ಬಂದವ್ರನ್ನ ಮೂಲ ಹಂಚಿದವ್ರನ್ನೆಲ್ಲ ಕೈ ಬಿಟ್ಬಿಡೋದು, ಮೂಲ ಇದ್ರದ್ದಿತ್ತು ಯಾರ ಕೈಯಲ್ಲಿ ಅವ್ರನ್ನ ವಿಚಾರಣೆಗೆ ಕರೀದೇ ಇರೋದು, ಉಡಾಫೆ ಹೊಡ್ಕೊಂಡು ಯಾರೋ ಓಡಾಡ್ತಿರ್ತಾರೆ ಅಂದರೆ ಅವ್ರನ್ನ ಕ್ಯಾರೆ ಅಂತಲೂ ನೀವು ಕೇಳದೇ ಇರೋದು, ಈ ಥರ ಆದರೆ SIT ಐ ಥಿಂಕ್ ಅಲ್ಟಿಮೇಟ್ಲಿ ನೀವು ಅವತ್ತೇ ಹೇಳಿದ್ನಲ್ಲ, ಮೂಲ ಕೇಸಲ್ಲಿ ಏನು ಬಯಸಿದ್ರು ಅದು ಆಗಲ್ಲ, ಅದು ಅಂತ ಅದು ಆಗಲ್ಲ ಅಷ್ಟೇ. ಇನ್ನು ಪೆನ್ಡ್ರೈವ್ ವೈರಲ್ನಿಂದ ಮಹಾನ್ ನಾಯಕ ಅಂತ ಅರಕಲಗೂಡು ಶಾಸಕ ಮಂಜು ಇರಬಹುದು ಅಂತ ಯಾರೋ ನವೀನ್ ಗೌಡ ಅಂತ ಹಾಕ್ಬಿಟ್ರು ನಿನ್ನೆ SITಗೆ. ಅವ್ರು ಇವತ್ತು ದೂರು ಕೊಟ್ಟಿದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸಿ ತನಿಖೆ ತೊಗೊಳಿದ್ದು. ಯಾಕೆ ಅಂದರೆ ಅವರು ಹೇಳ್ತಾ ಇದ್ರು, ನನಗೆಲ್ಲೋ ಸಿಕ್ತಂತೆ ರೋಡಲ್ಲಿ ಅವ್ರಿಗೆ, ಅದನ್ನು ತೊಗೊಂಡೋಗಿ ಅವ್ರು ಮಂಜುಗೆ ಯಾವುದೋ ಮದುವೆ ಮನೇಲಿ ಕೊಟ್ಬಿಟ್ರಂತೆ. ಅವರು ಅದನ್ನು ಸೈಲೆಂಟಾಗಿ ಜೋಬಲ್ಲಿ ಇಟ್ಕೊಂಡು ತೊಗೊಂಡೋಗಿ ಕಾಪಿ ಮಾಡಿಬಿಟ್ಟು ಅವ್ರಿಗೆಲ್ಲ ಹಂಚ್ಬಿಟ್ರಂತೆ ಅಂತ ಅವ್ರು ಹೇಳ್ತಾರೆ. ದ್ಯಾಟ್ಸ್ ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಈಗ ಅವ್ರು ಹೇಳೋದು ನಾನು ಆ ವ್ಯಕ್ತಿ ನೋಡೇ ಇಲ್ಲ ಅಂತಾರೆ, ನನಗೆ ಗೊತ್ತಿಲ್ಲ ಅವ್ರು ಯಾರೋ ವ್ಯಕ್ತಿ ಅಂತಾರೆ. ಎರಡದು ನೀವು ತೊಗೊಂಡೋಗ ಅವ್ರ ಕೈಗೆ ಯಾಕೆ ಕೊಡ್ತೀರಿ? ನೀವು ಬೇಸಿಕಲಿ ಐಡೆಂಟಿಫೈಡ್ ವಿತ್ ಕಾಂಗ್ರೆಸ್, ಮಂಜು ಇಸ್ JDS ಆ್ಯಂಡ್ ಇವ್ರದ್ದು ಪ್ರಿನ್ಸಿಪಲಿ ಪೊಲಿಟಿಕಲ್ ಅಪೋಸಿಷನ್ ಇರೋದು ಈ ನವೀನ್ ಗೌಡ ಅನ್ನೋರ್ದು ದೇವೇಗೌಡರ ಫ್ಯಾಮಿಲಿ ಜೊತೆ ಇದ್ದಂಗಿದೆ. ಮೇಲೆ ಅಲ್ಲಿಗೆ ಯಾಕೆ ತೊಗೊಂಡೋಗಿ ಕೊಡಬೇಕು? ನಂಬರ್ 1. ನಂಬರ್ 2, ಅಲ್ಲಿ ಕೊಡಬೇಕಾದ ಅಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ತೊಗೊಂಡೋಗಿ ಅದನ್ನು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ತೊಗೊಂಡೋಗಿ ಯಾರ ಕೈಗೋ ಕೊಡೋಕ್ಕೆ ಇದೇನಿದು ಸ್ವೀಟ್ ಡಬ್ಬಾನೇ? ಯು ಶುಡ್ ಹ್ಯಾವ್ ಸೆಂಟ್ ಇಟ್ ಟು ಯುವರ್ ಪೊಲೀಸ್ ಸ್ಟೇಷನ್ ಆರ್ ಹ್ಯಾಂಡೆಡ್ ಇಟ್ ಓವರ್. ರಸ್ತೆಯಲ್ಲಿ ಹಿಂಗೆ ಸಿಕ್ಕಿದೆ ನನಗೆ, ನಾನು ಇದನ್ನು ನಿಮ್ಮ ಗಮನಕ್ಕೆ ಇದು ಏನು ಅಂತ ನನಗೆ ಗೊತ್ತಿಲ್ಲ ಅಂತಾನು. ಅಥವಾ ಒಂದು ಪೆನ್ಡ್ರೈವ್ ಸಿಕ್ಕತ್ತೆ, ಅದರೊಳಗಡೆ ಏನಿದೆ ಅನ್ನೋದು ಗೊತ್ತಿರಲ್ವಲ್ಲ, ಅದೇನು ಕಾಣಲ್ವಲ್ಲ. ಹಾಗಾದ್ರೆ ಯಾವುದು ರಸ್ತೆಯಲ್ಲಿ ಬಿದ್ದಿರೋ ಪೆನ್ಡ್ರೈವ್ ತೊಗೊಂಡೋಗಿ ಮಂಜು ಕೈಗೆ ಯಾಕೆ ಕೊಡಬೇಕು ಅಥವಾ ನನ್ನ ಕೈಗೆ ಯಾಕೆ ಕೊಡಬೇಕು? ಯಾವನ ತರಲೆ ಬಿಸಾಕಿದ್ದಾನೆ ಅಂತ ಬಿಸಾಕ್ಬಿಟ್ಟು ಹೋಗ್ಬೇಕಲ್ವಾ? ಇಂಟ್ರೆಸ್ಟ್ ಏನು? ಅದನ್ನು ತೆಗೆದು ನೀವು ನೋಡಿದ್ರೆ ತಾನೇ ಅದರೊಳಗಡೆ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕು. ಆಮೇಲೆ ತಾನೇ ಇನ್ಯಾರಿಗಾರು ತರಲೆ ಮಾಡಕ್ಕೆ ಕೊಡೋಣ ಅಂತ ಕೊಡ್ಬೋದು ನೀವು ಬೇಕಾದ್ರೆ. ಹಾಗಾದ್ರೆ ನೀವು ನೋಡಿದ ಮೇಲೆ ಅದರದ್ದು ಆಘಾತಕಾರಿಯಾದ ಕಂಟೆಂಟ್ ಇದ್ದರೆ ಅದನ್ನು ಪೊಲೀಸ್ ಸ್ಟೇಷನ್ಗೆ ತಾನೇ ಕೊಡಬೇಕು ತಗೊಂಡೋಗಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. SIT ಈಸ್ ಆ್ಯಕ್ಟಿಂಗ್ ಲೈಕ್ ಒನ್ ಸೈಡ್ ಮಾಡ್ಕೋಬೇಡಿ, ಹಂಚಿದವ್ರನ್ನ ಬಿಡಬೇಡಿ. ಯಾಕಂದರೆ ಇದೊಂದು ಪ್ರೆಸಿಡೆಂಟ್ ಆಗೋಗ್ಲಿ. ಹಂಚುವ ಚಾಳಿ ಇರೋಂಥವ್ರುಗಳಿಗೆ, ಈ ರೀತಿಯ ಕಚಡ ಕೆಲಸ ಮಾಡೋರ್ಗೂ ಈ ಪ್ರಕರಣದ ಭಾಗವಾಗೇ ಪಾಠ ಕಲಿಸ್ಬಿಡಿ. ಅಪಾರ್ಟ್ ಫ್ರಮ್ ದ ಮೇನ್ ಅಕ್ಯೂಸ್ಡ್ ಹೂ ಇಸ್ ಮಿಸ್ಸಿಂಗ್. ಹೇಡಿತನದ ಪರಮಾವಧಿಯಲ್ಲಿ ಕುಳಿತುಕೊಂಡಿರೋ ಆ ಮೇನ್ ಅಕ್ಯೂಸ್ಡ್ ಅದು, ವಿಚ್ ಇಸ್ ರೇವಣ್ಣ ಪ್ರಜ್ವಲ್. ಹೇಡಿತನದ ಪರಮಾವಧಿ ಅದು. ತಲೆಮರೆಸ್ಕೊಂಡು ಕೂತ್ಕೊಂಡು ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು. ಹಾಗೆ ಹಂಚಿ ನಾನೇನೂ ಮಾಡಿಲ್ಲ ಅಂತ ಪೋಸ್ ಕೊಟ್ಕೊಂಡು ಯಾವನಾರು ಮೀಸೆ ತಿರ್ಕೊಂಡು ಓಡಾಡ್ತಾ ಇದ್ರೆ ಅವನನ್ನು ಹೆಡೆಮುರಿ ಕಟ್ಟೊಳಗಾಕಬೇಕು. ಅದು ನಿಮ್ಮ ನಿಜವಾದ SIT ಆಗತ್ತಾಗ. ಇಲ್ಲದೆ ಇದ್ದರೆ ಯು ಆರ್ ಓನ್ಲಿ ಆ್ಯಕ್ಟಿಂಗ್ ಫಾರ್ ಸರ್ಟನ್ ಕೆಲವು ಪ್ರಭಾವಿ ಆಸಕ್ತ ವ್ಯಕ್ತಿಗಳಿಗೆ ಅಂತ ಕಾಡುತ್ತೆ.